ಯೋಗಿ ನೇತೃತ್ವದ ಯುಪಿ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಬುಲ್ಡೋಸರ್ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದೆ ಸುಪ್ರೀಂ ಕೋರ್ಟ್. ನೋಟಿಸ್ ಅನ್ನ ನೀಡದೆ ಓನರ್ಗಳಿಗೆ, ಮನೆಯ ಯಜಮಾನರಿಗೆ ನೋಟಿಸ್ ಅನ್ನ ನೀಡದೆ ಡೆಮಾಲಿಷ್ ಮಾಡಲೇಬಾರದು ಅಂತ ಚಾಟಿಯನ್ನ ಬೀಸಿರುವಂತದ್ದು. ಬೇಕಾ ಬಿಟ್ಟಿ ನಿಮ್ಗೆ ಮನಸ್ಸೋ ಇಚ್ಛೆ ಬಂದಂಗೆ ಬುಲ್ಡೋಸರ್ ಏನಾದರೂ ನಡೆಸಿದ್ರೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬುಲ್ಡೋಸರ್ ಕಾರ್ಯಾಚರಣೆ ಸಂಬಂಧ ಈ ಮಹಾ ತೀರ್ಪು ಹೊರಬಿದ್ದಿರುವಂತದ್ದು. ಕೆಲವು ಸರ್ಕಾರಗಳು ನಡೆಸ್ತಾ ಇರುವಂತಹ ಬುಲ್ಡೋಸರ್ ಕಾರ್ಯಾಚರಣೆ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿರುವಂತದ್ದು. ಆಸ್ತಿಯ ಮಾಲೀಕರಿಗೆ 15 ದಿನಗಳ ಮುಂಚಿತವಾಗಿ ನೋಟಿಸ್ ಅನ್ನ ಕೊಡದೆ ಯಾವುದೇ ನೆಲಸಮವನ್ನ ನಡೆಸಬಾರದು ಅಂತ ಸುಪ್ರೀಂ ಕೋರ್ಟ್ ಬುಧವಾರ ನಿರ್ದೇಶನ ನೀಡಿದೆ. ಬುಲ್ಡೋಸರ್ ಕಾರ್ಯಾಚರಣೆ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿರುವಂತದ್ದು. ಆಸ್ತಿಯ ಮಾಲೀಕರಿಗೆ 15 ದಿನಗಳ ಮುಂಚಿತವಾಗಿ ನೋಟಿಸ್ ಅನ್ನ ನೀಡದೆ ಯಾವುದೇ ಮನೆಯನ್ನು ಕೂಡ ನೆಲಸಮಗೊಳಿಸೋ ಹಾಗಿಲ್ಲ ಅಂತ ಇವತ್ತು ನಿರ್ದೇಶನ ನೀಡಿರುವಂತದ್ದು. ಇಬ್ಬರು ನ್ಯಾಯಮೂರ್ತಿಗಳ ಪೀಠ ಈ ತೀರ್ಪನ್ನ ನೀಡಿದೆ. ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾರ ಆಸ್ತಿಯನ್ನು ಸ್ವಇಚ್ಛೆಯಿಂದ ತಗೊಳ್ಳೋ ಹಾಗಿಲ್ಲ. ಯಾರಾದರೂ ತಪ್ಪಿತಸ್ಥರಾದರೂ ಕಾನೂನುಬದ್ಧವಾಗಿ ಮನೆ ಕೆಡವಬಹುದು. ಆರೋಪಿಯಾಗಿರುವುದು ಮತ್ತು ತಪ್ಪಿತಸ್ಥರಾಗಿರುವುದು ಮನೆ ಒಡೆಯುವುದಕ್ಕೆ ಆಧಾರ ಆಗಿರೋದಿಲ್ಲ ಅಂತಲೂ ಕೂಡ ಹೇಳಿರುವಂತದ್ದು. ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಂಡ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಬುಲ್ಡೋಸರ್ಗಳನ್ನ ನಿರಂಕುಶವಾಗಿ ಬಳಸ ಈಗಾಗಲೇ ಹೇಳಿದಾಗೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಿದ್ದಾರೆ. ಅಂಥವರ ವಿರುದ್ಧ ಏನಾದರೂ ಇನ್ ಕೇಸ್ ಏನಾದರೂ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಂಡ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅಂತ ತೀರ್ಪು ನೀಡಿರುವಂಥದ್ದು. ಬುಲ್ಡೋಸರ್ಗಳನ್ನು ನಿರಂಕುಶವಾಗಿ ಬಳಸಿದ್ರೆ ಅಧಿಕಾರಿಗಳನ್ನು ಕೂಡ ಹೊಣೆ ಓಕೆ ಅಪರಾಧಕ್ಕೆ ಶಿಕ್ಷೆ ನೀಡೋದು ನ್ಯಾಯಾಲಯದ ಕೆಲಸ ಆಗಿರುವಂತದ್ದು. ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗುತ್ತೆ. ನ್ಯಾಯಾಲಯದ ಮುಂದೆ ಎಲ್ಲರೂ ಕೂಡ ಚಿಕ್ಕವರೇ, ಎಲ್ಲರೂ ಕೂಡ ತಲೆಬಾಗಲೇಬೇಕಾಗುತ್ತೆ. ಆರೋಪಿ ಮತ್ತು ಶಿಕ್ಷೆಗೆ ಒಳಗಾದವರಿಗೂ ಕೂಡ ಕೆಲವು ಹಕ್ಕು ಇರುತ್ತೆ. ಅವ್ರಿಗೆ ಅವ್ರದ್ದೇ ಆದಂತಹ ರೈಟ್ಸ್ ಇರುತ್ತೆ. ಎಲ್ಲರೂ ಕೂಡ ಅವರ ಹಕ್ಕನ್ನು ಚಲಾಯಿಸಬಹುದಾಗಿದೆ. ಆರೋಪಿ ಅನ್ನುವಂತಹ ಕಾರಣಕ್ಕೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ಅನ್ನ ತೊಡಗೊಳ್ಳೋ ಹಾಗಿಲ್ಲ. ಅದಕ್ಕೂ ಕೂಡ ಟೈಮಿಂಗ್ಸ್ ಇರುತ್ತೆ, ಡೇಟ್ ಇರುತ್ತೆ, ದಿನಗಳನ್ನ ಕೊಟ್ಟು ಆಮೇಲೆ ಬೇಕಾದ್ರೆ ಆಕ್ಷನ್ ಅನ್ನ ತಗೊಳ್ಳಿ ಅಂತ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಯೋಗಿ ನೇತೃತ್ವದ ಯುಪಿ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿರುವಂತದ್ದು. ಬುಲ್ಡೋಸರ್ ಕಾರ್ಯಾಚರಣೆಗೆ ಬ್ರೇಕ್ ಅನ್ನ ಹಾಕಿದೆ ಸುಪ್ರೀಂ ಕೋರ್ಟ್.
ಇದು ಎಷ್ಟರ ಮಟ್ಟಿಗೆ ಡೈಜೆಸ್ಟ್ ಮಾಡ್ಕೋಬಹುದು UP ಮುಖ್ಯಮಂತ್ರಿ ಅಂತ? ಚಂದ್ರಕಲಾ, ಒಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಒಂದು ನಿಯಮ ಇತ್ತು ಅಂತಂದ್ರೆ ಅಲ್ಲಿ ರಾಜ್ಯದಲ್ಲಿ ಒಂದಿಷ್ಟು ಗಲಾಟೆಗಳು ಕೂಡ ಹೆಚ್ಚಾಗ್ತಾ ಇದ್ವು, ಮತ್ತೆ ಒಂದು ಕ್ರೈಮ್ ವರದಿಗಳು ಕೂಡ ಜಾಸ್ತಿ ಆಗ್ತಾ ಇದ್ವು. ಹಾಗಾಗಿ ಅದನ್ನ ನಿಯಂತ್ರಣ ಮಾಡಲಿಕ್ಕೆ UPಯಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ವಿಧಾನವನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಉತ್ತರ ಪ್ರದೇಶದ CM ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಒಂದಿಷ್ಟು ಕ್ರಮವನ್ನು ಕೂಡ ಕೈಗೊಂಡಿದ್ರು. ಆ ಕ್ರಮ ಏನಂತಂದ್ರೆ, ಯಾರು ಒಂದು ರಾಜ್ಯದ್ರೋಹ, ದೇಶದ್ರೋಹ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತವರ ಒಂದು ಮನೆಯನ್ನ ನೆಲಸಮ ಮಾಡುವುದ ಒಂದು ಮುಖಾಂತರ ಬೋಲ್ಡೇಜರ್ ಮುಖಾಂತರ ಅಂತಕ್ಕಂಥ ಒಂದು ಬೋಲ್ಡೇಜರ್ ಕ್ರಮ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಕೂಡ ಒಂದು ಸುದ್ದಿಯಲ್ಲಿತ್ತು. ಏನಾದ್ರೂ ಒಂದು ಅಪರಾಧ ಅಥವಾ ದೇಶದ್ರೋಹದ ಕೆಲಸ ಆದಂತ ಸಂದರ್ಭದಲ್ಲಿ ಬೋಲ್ಡೇಜರ್ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ನಾವು ಮಾತನಾಡ್ತಾ ಇದ್ವಿ. ಅದೇ ರೀತಿ ಏನು ಆ ಒಂದು ಹಿನ್ನೆಲೆಯಲ್ಲಿ ಅದು ಉತ್ತರ ಪ್ರದೇಶದಲ್ಲಿ ಆ ಕ್ರಮ ಇತ್ತು. ಆ ಒಂದು ಕ್ರಮಕ್ಕೆ ಎಲ್ಲೋ ಒಂದು ಕಡೆ ಈಗ ಸುಪ್ರೀಂ ಕೋರ್ಟ್ ಒಂದು ಅಸಮಾಧಾನ ತೋಡಿರ್ತಕ್ಕಂಥದ್ದು, ಮತ್ತೆ ರಾಜ್ಯ ಸರ್ಕಾರದ ಒಂದು ಈ ಕ್ರಮ ಏನಿದೆ ಇದನ್ನ ತೀವ್ರವಾಗಿ ಖಂಡಿಸಿದೆ. ಈಗಾಗಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನ, ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದು ಏನ್ ನಿರ್ದೇಶನ ಅಂತ ನಾವು ನೋಡ್ತಾ ಹೋದ್ರೆ, ಏನು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರು ಆಗಿರ್ಬೋದು ಅಥವಾ ಆರೋಪಿಗಳಾಗಿರ್ಬೋದು, ಆ ಒಂದು ಆರೋಪಿಗಳನ್ನ ಶಿಕ್ಷೆ ಕೊಡೋದಕ್ಕೆ ಅದಕ್ಕೆ ನ್ಯಾಯಾಲಯ ಇದೆ. ಅದರ ಹೊರತಾಗಿ ಅಧಿಕಾರಿಗಳೇ ಅಲ್ಲಿ ನ್ಯಾಯಾಧೀಶರ ಆಗ್ಬಾರ್ದು. ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಒಬ್ಬರಿಗೆ ಶಿಕ್ಷೆ ಆಗ್ಲಿ, ಇಡೀ ಕುಟುಂಬಕ್ಕೆ ಶಿಕ್ಷೆ ಆಗೋದು ಯಾಕೆ ಅನ್ನುವಂಥದ್ದು, ಮತ್ತೆ ಈಗ ಮನೆಗಳನ್ನ ನೆಲಸಮ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಅವರು ಏನಾದ್ರೂ ಒಂದ್ ವೇಳೆ ಒಂದು ಬೋಲ್ಡೇಜರ್ ಮುಖಾಂತರ ಒಂದು ಮನೆ ನೆಲಸಮ ಮಾಡಬೇಕಾದ್ರೆ 15 ದಿನಗಳ ಒಂದು ಒಳಗಾಗಿ ಒಂದು ನೋಟಿಸ್ ಅನ್ನ ಕೊಡಬೇಕು. ಆಗ ಆ ನೋಟಿಸ್ ಅನ್ನ ಕೊಟ್ಟ ನಂತರ 15 ದಿನಗಳ ಆದ ಬಳಿಕ ಅದನ್ನ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದನ್ನು ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಅಪರಾಧವನ್ನ ಒಂದು ಕುಟುಂಬದಲ್ಲಿ ಒಂದು 5 ಜನ ಇದ್ರೆ ಅದರಲ್ಲಿ ಒಬ್ಬ ಅಪರಾಧ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಒಂದು ಹೊಣೆಗಾರಿಕೆ ಹೊರಿಸುವಂತದ್ದು ಸರಿಯಲ್ಲ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಇದು ಸರಿಯಾದ ನಡೆ ಅಲ್ಲ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಒಂದು ತೀರ್ಪಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಏನು ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಒಂದು ಸರ್ಕಾರ ಏನಿದೆ ಒಂದು UPಯಲ್ಲಿ, ಅಲ್ಲಿ ಈ ಒಂದು ಬೋಲ್ಡೇಜರ್ ಅಂತಕ್ಕಂಥದ್ದು ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಏನು ಹಲವಾರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಒಂದು ಹಬ್ಬ ಹರಿದಿನ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಅಪರಾಧ ಕೃತ್ಯಗಳು ಮತ್ತೆ ಏನಾದ್ರೂ ಒಂದು ರೀತಿಯಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರು ಆ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧವಾಗಿ ಅವರ ಒಂದು ಮನೆಗಳಿಗೆ ಹೋಗಿ ಮನೆಯನ್ನ ನೆಲಸಮ ಮಾಡುವಂತ ಪ್ರಯತ್ನಕ್ಕೂ ಕೂಡ ಸರ್ಕಾರ ಮುಂದಾಗಿತ್ತು. ಹಾಗಾಗಿ ಆ ಒಂದು ಸರ್ಕಾರದ ನಡೆಗೆ ಒಂದು ತೀವ್ರವಾಗಿ ಆಕ್ಷೇಪ ಮತ್ತು ಈಗ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬೋಲ್ಡೇಜರ್ ಅನ್ನುವಂತ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಒಂದು ಅಂಕುಶ ಹಾಕಿದೆ ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರ ನಡೆ ಏನಿದೆ ಇದಕ್ಕೆ ತೀವ್ರವಾಗಿರ್ತಕ್ಕಂಥ ಒಂದಿಷ್ಟು ಸುಪ್ರೀಂ ಕೋರ್ಟ್ ಒಂದು ಮುಖಭಂಗ ಕೂಡ ಮಾಡಿರ್ತಕ್ಕಂಥದ್ದು. ಚಂದ್ರಕಲಾ, ಬಸವರಾಜ್, ಈಗಾಗಲೇ ನಾವು ಗಮನಿಸಿದ್ವಿ, ಈತ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಂತಹ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೆ ಅಂತಲೂ ಕೂಡ ತೀರ್ಪನ್ನ ಹೊರಡಿಸಿದ್ದಾರೆ. ಯಾವ ರೀತಿ ಶಿಕ್ಷೆ ಆಗ್ಬೋದು ಆ ಅಧಿಕಾರಿಗಳಿಗೆ ಅಂತ? ಅಂದ್ರೆ ಚಂದ್ರಕಲಾ, ಈಗಾಗಲೇ ಏನು ಇವರು ಒಂದು ಅಪರಾಧ ಕೃತ್ಯಗಳು ಅಥವಾ ಆರೋಪಿಗಳು ಅಂತಕ್ಕಂಥದ್ದು ಅದನ್ನ ಸಾಬೀತು ಮಾಡ್ಲಿಕ್ಕೆ ಅವ್ರಿಗೆ ಅಂದ್ರೆ ಆರೋಪಿಗಳ ಆದ್ರೂ ಸಹಿತ ಅವ್ರದೇ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಹಕ್ಕುಗಳಿರ್ತವೆ. ಆ ಹಕ್ಕುಗಳನ್ನು ನೀವು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಆ ಬೋಲ್ಡೇಜರ್ ಅನ್ನ ಹತ್ತಿಸುವಂತ ಸಂದರ್ಭದಲ್ಲಿ ಅಂದ್ರೆ ಬೋಲ್ಡೇಜರ್ನ ಮನೆಗಳಿಗೆ ಒಂದು ಹತ್ತಿಸುವಂತ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳ ಮುಖಾಂತರವೇ ಆ ಒಂದು ಕಾರ್ಯ ಕೂಡ ಆಗುವಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ಏನಾದ್ರೂ ಅಧಿಕಾರಿಗಳು ಅದನ್ನ ನಿರ್ದೇಶನ ಕೊಟ್ಟು ಅದನ್ನ ಬೋಲ್ಡೇಜರ್ ಮುಖಾಂತರ ಮನೆಯನ್ನ ನೆಲಸಮ ಮಾಡೋದು, ಕಟ್ಟಡಗಳನ್ನ ನೆಲಸಮ ಮಾಡೋದು ಏನಾದ್ರೂ ಮಾಡಿದ್ರೆ ಅಧಿಕಾರಿಗಳ ವಿರುದ್ಧ ಕೂಡ ಅಂದ್ರೆ ಇಲ್ಲಿ ನ್ಯಾಯಾಲಯ ಮಾಡುವಂತ ಕೆಲಸವನ್ನ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತ ಅಧಿಕಾರಿಗಳ ವಿರುದ್ಧವೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಅಲ್ಲಿ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಯಾರೇ ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನಾತ್ಮಕ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಅಥವಾ ಈ ಆರೋಪಿಗಳಿಗೆ ನ್ಯಾಯಾಲಯ ಶಿಕ್ಷೆ ಮಾಡೋದಕ್ಕೆ ಶಿಕ್ಷೆ ಕೊಡೋದಕ್ಕೆ ಅವ್ರು ಏನು ಅಪರಾಧ ಮಾಡಿದ್ದಾರೆ, ಏನು ಕೃತ್ಯ ಮಾಡಿದ್ದಾರೆ, ಅದರದೇ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕಾನೂನು ಏನಿದೆ ಆ ಕಾನೂನು ಅಡಿಯಲ್ಲಿ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನ್ಯಾಯಾಲಯಕ್ಕೆ ಗೊತ್ತಿದೆ. ನ್ಯಾಯಾಲಯ ಮಾಡುವಂತ ಕೆಲಸವನ್ನ ಅಧಿಕಾರಿಗಳೇ ನೇರವಾಗಿ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಾಕೀತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬೋಲ್ಡೇಜರ್ ಅಂತಕ್ಕಂಥ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಒಂದ್ ಕಡೆ ತೀವ್ರವಾಗಿ ಒಂದ್ ಕಡೆ ಖಂಡಿಸಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಏನು ಆ ಒಂದು ಸಾರ್ವಜನಿಕ
ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ರಮ ಕಟ್ಟಡಗಳು ಏನಿರ್ತವೆ ಆ ಒಂದು ಅಕ್ರಮ ಕಟ್ಟಡಗಳಿಗೆ ಇದು ಅನ್ವಯಿಸೋದಿಲ್ಲ. ಆದ್ರೆ ಅವ್ರದೇ ಆಗಿರ್ತಕ್ಕಂಥ ಸ್ವಂತ ಆಸ್ತಿಗಳನ್ನ ಅವರ ಆರೋಪಿಗಳಾಗಿದ್ರೂ ಸಹಿತ ಅವರ ಒಂದು ಸ್ವಂತ ಆಸ್ತಿಗಳನ್ನ ನಾಶಪಡಿಸುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖವನ್ನ ಒಂದು ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥದ್ದು. ಚಂದ್ರಕಲಾ.